ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅತ್ಯಂತ ಆದರಣೀಯರಾದ ಹಿರಿಯರೇ ಮತ್ತು ಅತ್ಯಂತ ಪ್ರೀತಿಪಾತ್ರರಾದ ಕಿರಿಯರೇ, ಇಂದು ನಾವು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಜೀವನ ಮತ್ತು ಸಂದೇಶದ 35ನೇ ಸರಣಿಯಲ್ಲಿದ್ದೇವೆ. ಹಿಂದಿನ ಸರಣಿಯಲ್ಲಿ ನಾವು ಬದ್ರ್ ಯುದ್ಧದಲ್ಲಿ ಯಾವ ರೀತಿ ಅಲ್ಲಾಹನ ಸಹಾಯ ಲಭ್ಯವಾಯಿತು, ಆ ಮೂಲಕ ಯುದ್ಧ ವಿಜಯದಲ್ಲಿ ಪರ್ಯವಸಾನಗೊಂಡಿತು ಎಂಬುದನ್ನು ನಾವು ಕೇಳಿದ್ದೇವೆ. ಅದಕ್ಕೆ ಪವಿತ್ರ ಕುರ್ಆನ್ನ 2 ಸೂಕ್ತಗಳನ್ನು ನಾವು ಪ್ರಸ್ತಾವಿಸಿದ್ದೆವು. ಒಂದು ಸೂರತುಲ್ ಅನ್ಫಾಲ್ನ 7ನೇ ಸೂಕ್ತ. ಅದರಲ್ಲಿ ಅಲ್ಲಾಹನು ಏನು ಹೇಳುತ್ತಾನೆ ಅಂತ ಹೇಳಿದರೆ, 2 ಸಮೂಹಗಳ ಪೈಕಿ ಒಂದು ಸಮೂಹವನ್ನು ನೀವು ಎದುರುಗೊಳ್ಳುತ್ತೀರಿ ಮತ್ತು ಯಾವ ಸಮೂಹವನ್ನು ನೀವು ಎದುರುಗೊಂಡರೂ ನಿಮಗೆ ವಿಜಯ ಲಭ್ಯವಾಗುತ್ತದೆ ಎಂದು ಅಲ್ಲಾಹನು ಹೇಳುತ್ತಾನೆ. ಮತ್ತು ಯಾವ ರೀತಿ ಅಲ್ಲಾಹನ ಬಯಕೆ ದೊಡ್ಡ ಸೇನೆಯನ್ನು ಎದುರಿಸುವುದಾಗಿತ್ತು ಮತ್ತು ಆ ಮೂಲಕ ಸತ್ಯವನ್ನು ಸತ್ಯವೆಂದು ತೋರಿಸುವುದು ಹಾಗೂ ಸತ್ಯ ನಿಷೇಧಿಗಳ ಮೂಲೋತ್ಪಾಟನೆ ಮಾಡುವುದಾಗಿತ್ತು ಎಂದು ಸೂರತುಲ್ ಅನ್ಫಾಲ್ನ 7ನೇ ಸೂಕ್ತದಲ್ಲಿ ಹೇಳಲಾಗಿದೆ. ಮತ್ತು ಸೂರತುಲ್ ಅನ್ಫಾಲ್ನ 12ನೇ ಸೂಕ್ತದಲ್ಲಿ ದೇವಚರಡಿಗೆ ನೀವು ಸತ್ಯ ವಿಶ್ವಾಸಿಗಳ ದೃಢತೆಯನ್ನು ಹೆಚ್ಚಿಸಿರಿ ಮತ್ತು ನಾವು ಸತ್ಯ ನಿಷೇಧಿಗಳ ಹೃದಯದಲ್ಲಿ ಭಯವನ್ನುಂಟು ಮಾಡುತ್ತೇವೆ ಮತ್ತು ನೀವು ಅವರ ಕತ್ತಿನ ಮೇಲೆ ಹಾಗೂ ಬೆರಳಿನ ಮೇಲೆ ಮತ್ತು ಸಂದುಗಳಿಗೆ ಹೊಡೆಯಿರಿ ಎಂದು ಅಲ್ಲಾಹನು ಆದೇಶಿಸುತ್ತಾನೆ. ಈ ಮೂಲಕ ಈ ಬದರಿನ ವಿಜಯ ಅದು ಅಲ್ಲಾಹನ ಸಹಾಯದ ಮೂಲಕವೇ ಲಭ್ಯವಾಯಿತು ಎಂಬುದರ ಬಗ್ಗೆಯೂ ಕೂಡ ನಾವು ಕಳೆದ ಸಂಚಿಕೆಯಲ್ಲಿ ತಿಳಿದುಕೊಂಡಿದ್ದೆವು. ಅದೇ ರೀತಿಯಲ್ಲಿ ಆತಿಕಾ ಬಿನ್ ಅಬ್ದುಲ್ ಮುತ್ತಲಿಬ್ ಅವರು ಕಂಡಂತಹ ಕನಸು ಮತ್ತು ಅದು ಹೇಗೆ ನಿಜವಾಯಿತು ಎಂಬುದರ ಬಗ್ಗೆಯೂ ಕೂಡ ನಾವು ಮಾತನಾಡಿದ್ದೆವು. ಅದೇ ರೀತಿಯಲ್ಲಿ ಉಮಯ್ಯ ಬಿನ್ ಖಲಫ್ರಂತಹ ಮತ್ತು ಅಬು ಜಹಲ್ನಂತಹ ಉತ್ಬಾ ಮತ್ತು ಶೈಬಾರಂತಹ ದೊಡ್ಡ ನಾಯಕರೆಲ್ಲರೂ ಕೂಡ ಹತರಾದಂತಹ ಘಟನೆಯ ಬಗ್ಗೆಯೂ ಕೂಡ ನಾವು ಬದ್ರ್ ಯುದ್ಧದಲ್ಲಿ ಕೇಳಿದ್ದೇವೆ. ಒಟ್ಟಿನಲ್ಲಿ ಬದ್ರ್ ಯುದ್ಧ ಅದೊಂದು ದೊಡ್ಡ ವಿಜಯವಾಗಿ ಪರ್ಯವಸಾನಗೊಂಡಿತು. ಆದ್ದರಿಂದಲೇ ಮುಸ್ಲಿಮರ ಬಗ್ಗೆ ಭಾವನೆ ಬದಲಾಯಿತು. ಮುಸ್ಲಿಮರೆಲ್ಲರೂ ಕೂಡ ಮಕ್ಕಾದಿಂದ ಮದೀನಾಕ್ಕೆ ಬಂದವರು ಮತ್ತು ದುರ್ಬಲರು ಹಾಗೂ ಅವರನ್ನು ಸಹಜವಾಗಿ ಎದುರುಗೊಳ್ಳಬಹುದು, ಅವರೊಂದು ಶಕ್ತಿಯಲ್ಲ ಎಂಬಂತಹ ವಿಭಾವನೆ ಕೊನೆಗೊಂಡಿತು ಮತ್ತು ಮುಸ್ಲಿಮರು ಮೊಟ್ಟಮೊದಲನೇ ಬಾರಿ ಜಯಗಳಿಸಿದ್ದರು. ಮಕ್ಕಾದ ಜೀವನದಲ್ಲಿ ನಿರಂತರ 13 ವರ್ಷಗಳ ಕಾಲ ಯಾತನೆಯನ್ನು ಅನುಭವಿಸಿದ್ದರು ಮತ್ತು ಮಕ್ಕಾದಿಂದ ಮದೀನಾಕ್ಕೆ ಬಂದ ನಂತರವೂ ಕೂಡ ಸುಮಾರು 2ನೇ ವರ್ಷವಾಗಿತ್ತು ಅದು. ಆದ್ದರಿಂದ ಮಕ್ಕಾ 1.5 ವರ್ಷದ ತನಕ ಮುಸ್ಲಿಮರು ಅತ್ಯಂತ ಹೆಚ್ಚು ಭಯದ ವಾತಾವರಣದಲ್ಲಿ ಕಳೆದಿದ್ದರು ಮತ್ತು ಮಕ್ಕಾದ ಜನರಿಂದ ಅನೇಕ ಸವಾಲುಗಳನ್ನು ಎದುರಿಸಿದ್ದರು. ಆದರೆ ಇದು ಈಗ ಪರಿಸ್ಥಿತಿ ಬದಲಾಯಿತು. ಮೊದಲು ಮುಸ್ಲಿಮರು ಮೊದಲ ಜಯಗಳಿಸಿದರು. ಇದು ಮುಸ್ಲಿಮರಲ್ಲಿ ಒಂದು ರೀತಿಯ ಸ್ಥೈರ್ಯವನ್ನು ಹೆಚ್ಚಿಸಿತು, ಆತ್ಮವಿಶ್ವಾಸವನ್ನು ಹೆಚ್ಚಿಸಿತು ಮತ್ತು ಮುಸ್ಲಿಮರ ಬಗ್ಗೆ ಒಂದು ಸ್ಪಷ್ಟವಾದಂತಹ ಸಂದೇಶ ಹೋಯಿತು. ಮುಸ್ಲಿಮರು ಇನ್ನು ದುರ್ಬಲರಲ್ಲ, ಬದಲಾಗಿ ಒಂದು ಶಕ್ತಿಯಾಗಿದ್ದಾರೆ, ಅವರನ್ನು ಸಹಜವಾಗಿ ಎದುರುಗೊಳ್ಳುವಂತಿಲ್ಲ ಎಂಬಂತಹ ಒಂದು ಸಂದೇಶ ಹೋಯಿತು. ಅದೇ ರೀತಿಯಲ್ಲಿ ಮಕ್ಕಾದ ಜನರು ಬಹಳ ಇದ್ದರು, ಬಹಳ ಆತ್ಮವಿಶ್ವಾಸದಿಂದಿದ್ದರು ಮತ್ತು ನಮಗೆ ಎಲ್ಲವೂ ಸಾಧ್ಯ ಇದೆ ಎಂದು ಭಾವಿಸಿದ್ದರು. ಅವರ ಆ ವಿಭಾವನೆ ತಪ್ಪಾಯಿತು ಮತ್ತು ಮಕ್ಕಾದ ದೊಡ್ಡ ನಾಯಕರೆಲ್ಲರೂ ಕೂಡ ಹತರಾದರು. 2 ಬಾಕಿ ಉಳಿದಿದ್ದರು. ಒಂದು ಅಬು ಸುಫಿಯಾನ್, ಅವನು ಯಾತ್ರಾ ತಂಡದ ಜೊತೆಗಿದ್ದುದರಿಂದ ಯುದ್ಧದಲ್ಲಿ ಪಾಲ್ಗೊಳ್ಳಲು ಸಾಧ್ಯವಾಗಲಿಲ್ಲ. ಮತ್ತೊಬ್ಬ ಅಬು ಲಹಬ್, ಅವನು ಕೂಡ ರೋಗಗ್ರಸ್ತನಾಗಿದ್ದ ಕಾರಣದಿಂದ ಅಥವಾ ಯಾವುದೋ ಕಾರಣಕ್ಕಾಗಿ ಯುದ್ಧದಲ್ಲಿ ಭಾಗವಹಿಸಲು ಸಿದ್ಧವಿಲ್ಲದ ಕಾರಣದಿಂದ ಅವರಿಬ್ಬರು ಬಂದಿರಲಿಲ್ಲ. ಆ ಇಬ್ಬರನ್ನು ಬಿಟ್ಟರೆ ದೊಡ್ಡ ನಾಯಕರೆಂದು ಯಾರನ್ನು ಕರೆಯುತ್ತಿದ್ದರು ಅವರೆಲ್ಲರೂ ಕೂಡ ಬದ್ರ್ ಯುದ್ಧದಲ್ಲಿ ಹತರಾದರು. ಇದರಿಂದ ಬಹಳ ದೊಡ್ಡ ಸಂದೇಶ ಹೋಯಿತು ಮತ್ತು ಬಹಳ ದೊಡ್ಡ ಬದಲಾವಣೆಯಾಯಿತು. ಎರಡನೆಯದು, ಮೊದಲನೇದಾಗಿ ವಿಶ್ವ ಖೈದಿಗಳೊಂದಿಗೆ ಹೇಗೆ ವ್ಯವಹರಿಸಬೇಕು ಎಂಬುದನ್ನು ಕಲಿಯಿತು. ಈಗಿನ ಕಾಲದಲ್ಲೂ ನಾವು ನೋಡುವುದಾದರೆ ಅತ್ಯಂತ ಆಧುನಿಕ, ಅತ್ಯಂತ ನಾಗರಿಕವಾದಂತಹ ಜಗತ್ತು ಎಂದು ಹೇಳುವಂತಹ ಇಂದಿನ ಕಾಲದಲ್ಲೂ ಖೈದಿಗಳೊಂದಿಗೆ ಹೇಗೆ ವ್ಯವಹರಿಸಲಾಗುತ್ತದೆ ಎಂಬುದಕ್ಕೆ ಇತ್ತೀಚಿನ ಉದಾಹರಣೆಯನ್ನೇ ನೋಡಬೇಕಾದರೆ ಬೇಕಾದಷ್ಟು ಅತ್ಯಂತ ಕೆಟ್ಟ ಉದಾಹರಣೆಗಳು ನಮಗೆ ಲಭ್ಯ ಆಗ್ತದೆ. ಉದಾಹರಣೆಗೆ ಇಸ್ರೇಲ್ನ ಜೈಲುಗಳಲ್ಲಿ ಈಗಲೂ ಕೂಡ ಫಲಸ್ತೀನಿಯರೊಂದಿಗೆ ಯಾವ ರೀತಿ ವ್ಯವಹಾರ ಮಾಡಲಾಗುತ್ತಿದೆ ಮತ್ತು ಯಾವ ರೀತಿ ಅನ್ಯಾಯ ಮಾಡಲಾಗುತ್ತಿದೆ, ಇದು ಎಲ್ಲರಿಗೂ ಗೊತ್ತಿರುವಂತಹ ಸತ್ಯ. ಅದೇ ರೀತಿಯಲ್ಲಿ ಅಮೆರಿಕಾದ ಯುದ್ಧ, ಅಫ್ಘಾನಿಸ್ತಾನ ಮೇಲೆ ನಡೆದ ಯುದ್ಧ ಆಗಿರ್ಬೋದು ಅಥವಾ ಇರಾಕ್ನ ಮೇಲೆ ನಡೆದ ಯುದ್ಧ ಆಗಿರ್ಬೋದು, ಗ್ವಾಂಟನಮೋ ಬೇ ಮತ್ತು ಅಬು ಗರೀಬ್ ಎಂಬ 2 ಕೈದಿಗಳನ್ನಿಟ್ಟಂತಹ ಪ್ರದೇಶಗಳು, ಅಲ್ಲಿ ಎಷ್ಟು ಹೀನಾಯವಾಗಿ ಕೈದಿಗಳೊಂದಿಗೆ ವ್ಯವಹರಿಸಲಾಯಿತು ಎಂಬುದು ನಮಗೆಲ್ಲರಿಗೂ ಈಗ ಗೊತ್ತಿರುವಂತಹ ವಿಷಯ.
ಆಗಿನ ಕಾಲದಲ್ಲಿಯೂ ಕೂಡ ಕೈದಿಗಳು ಅಂತ ಹೇಳಿದರೆ ಅವರೊಂದಿಗೆ ಬಹಳ ಅಮಾನವೀಯ ವರ್ತನೆ ಮಾಡಲಾಗ್ತಾ ಇತ್ತು. ಇದಕ್ಕೆ ವಿರುದ್ಧವಾದ ಒಂದು ವರ್ತನೆಯನ್ನು ಮುಸ್ಲಿಮರು ಮಾಡಿದರು. ಕೈದಿಗಳನ್ನು ಅತ್ಯಂತ ನ್ಯಾಯದಿಂದ ವರ್ತಿಸಿದರು, ಅವರಿಗೆ ಒಳ್ಳೆಯ ಊಟೋಪಚಾರದ ವ್ಯವಸ್ಥೆ ಮಾಡಿದರು. ಜನರು ಮನೆಯಲ್ಲಿ ಊಟ ಮಾಡಿ ಕೈದಿಗಳಿಗೆ ತರುವುದು ಅಂತ ಹೇಳಿದರೆ ಪುಣ್ಯ ಕಾರ್ಯ ಎಂದು ಭಾವಿಸುತ್ತಿದ್ದರು. ಪವಿತ್ರ ಕುರ್ಆನ್ನಲ್ಲಿ ಬಂದಂತಹ ವಚನವನ್ನು ಕೂಡ ನಾವು ಕಳೆದ ಸಂಚಿಕೆಯಲ್ಲಿ ಹೇಳಿದ್ದೇವೆ. ಯುತ್ಇಮೂನ ತಾಮ ಅಲಾ ಹುಬ್ಬಿಹಿ ಮಿಸ್ಕೀನಂ ವ ಯತೀಮಂ ವ ಅಸೀರ. ಅವರು ಅನಾಥರಿಗೆ, ದುರ್ಬಲರಿಗೆ ಮತ್ತು ಕೈದಿಗಳಿಗೆ ಉಣಬಡಿಸುತ್ತಾರೆ. ಇದು ಸತ್ಯವಿಶ್ವಾಸಿಗಳ ಲಕ್ಷಣ. ಅದೇ ರೀತಿಯಲ್ಲಿ ಅವರಿಗೆ ಕೊಡಲಾದಂತಹ ಶಿಕ್ಷೆಯೂ ಕೂಡ ಬಹಳ ಅಪರೂಪವಾದಂತಹ ಶಿಕ್ಷೆ ಆಗಿತ್ತು. ಆ ಪೈಕಿ 70 ಮಂದಿ ಹಿಡಿಯಲ್ಪಟ್ಟಂತಹ ಕೈದಿಗಳ ಪೈಕಿ ಕೆಲವರು ಓದು ಬರಹ ಬಲ್ಲವರಾಗಿದ್ದರು ಮತ್ತು ಮದೀನಾದಲ್ಲಿದ್ದಂತಹ ಜನರಲ್ಲಿ ಅನೇಕರು ಓದು ಬರಹ ಬರದಂತಹ ವ್ಯಕ್ತಿಗಳಾಗಿದ್ದರು. ಅದರಿಂದ ಅವರಿಗೆ ಕೊಟ್ಟಂತಹ ಶಿಕ್ಷಣೆ ಮತ್ತು ಅವರ ಬಿಡುಗಡೆಗೆ ಕೊಡಲಾದಂತಹ ಒಂದು ಶಿಕ್ಷೆ ಯಾವುದು ಅಂತ ಹೇಳಿದರೆ, ನಿಮ್ಮಲ್ಲಿ ಯಾರೆಲ್ಲ ಕಲಿತಿದ್ದಾರೋ, ಯಾರಿಗೆ ಅಕ್ಷರಜ್ಞಾನ ಇದೆಯೋ, ಯಾರಿಗೆ ವಿವಿಧ ರೀತಿಯ ವಿದ್ಯೆ ಇದೆಯೋ ಅವರು ವಿದ್ಯೆ ಇಲ್ಲದಂತಹ ಜನರಿಗೆ ಕಲಿಸಬೇಕು, ಮದೀನಾದ ಜನರಿಗೆ ಕಲಿಸಬೇಕು. ಈ ಮೂಲಕ ಮುಸ್ಲಿಮೇತರ ಕೈದಿಗಳು ಮುಸ್ಲಿಂ ಆಗಿರುವಂತಹ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಅನುಯಾಯಿಗಳಿಗೆ ಬೋಧಿಸಬೇಕು ಎಂಬ ಶಿಕ್ಷೆಯನ್ನು ಕೊಡಲಾಯಿತು. ಹೀಗೆ ಒಂದು ಗುರುವಿನ ಪಟ್ಟ, ಕೈದಿಗಳಿಗೆ ಗುರುವಿನ ಪಟ್ಟ ಕೊಡಲಾಯಿತು ಮತ್ತು ಆ ರೀತಿಯ ಸಕಾರಾತ್ಮಕ ಶಿಕ್ಷೆಯನ್ನು ಕೊಡಲಾಯಿತು. ಅದರಿಂದ ಅವರಿಗೂ ಕೂಡ ಅವರ ಆತ್ಮಗೌರವವೂ ಕೂಡ ಹೆಚ್ಚಿತು. ಆದ್ದರಿಂದ ಮುಸ್ಲಿಮರಿಗೆ ಬಹಳ ಅದರಿಂದ ಪ್ರಯೋಜನ ಆಯಿತು. ಆದ್ದರಿಂದ ಅವರಿಂದ ಕಲಿತಂತಹ ಜ್ಞಾನದಿಂದಲೂ ಕೂಡ ಅನೇಕರು ಬಹಳಷ್ಟು ದೊಡ್ಡ ಒಂದು ಮಟ್ಟಕ್ಕೆ ಏರಿದರು. ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರು ವಿದ್ಯೆಗೆ ಬಹಳ ಮಹತ್ವವನ್ನು ಕೊಟ್ಟರು. ಆರಂಭದ ದಿನದಿಂದಲೇ ಅವರು ಮದೀನಾಕ್ಕೆ ಬಂದ ತಕ್ಷಣ ಒಂದು ಶಾಲೆಯನ್ನು ತೆರೆದರು. ಅದನ್ನು ಅಸ್ಸುಫ ಎಂದು ಕರೆಯುತ್ತಾರೆ. ಆದ್ದರಿಂದ ಇಲ್ಲಿ ಕೈದಿಗಳ ಮೂಲಕ ವಿದ್ಯೆ ಕಲಿಯುವಂತಹ ಒಂದು ವ್ಯವಸ್ಥೆಯನ್ನು ಅವರು ಮಾಡಿದರು ಮತ್ತು ಅನೇಕ ಕೈದಿಗಳನ್ನು ಅವರ ದಂಡ ಕೊಟ್ಟಾಗ ಅವರನ್ನು ಬಿಡುಗಡೆ ಮಾಡಲಾಯಿತು. ಹೀಗೆ ಬಹಳ ವಿಭಿನ್ನವಾದಂತಹ ಒಂದು ಕೈದಿಗಳೊಂದಿಗಿನ ವ್ಯವಹಾರ. ಇದರಿಂದಲೂ ಕೂಡ ಮತ್ತು ಯಾರೊಂದಿಗೂ ಕೂಡ ಪ್ರತೀಕಾರ ಸ್ವೀಕರಿಸಲಾಗಲಿಲ್ಲ. ಇದರಿಂದ ಕೂಡ ಒಂದು ಹೊಸ ಸಂದೇಶವಾಯಿತು. ಅದೇನಂತ ಹೇಳಿದರೆ, ಅನಿವಾರ್ಯ ಕಾರಣಗಳಿಂದ ಕಾರಣಗಳಿಗಾಗಿ ಮುಸ್ಲಿಮರು ಯುದ್ಧ ಮಾಡಲಿಕ್ಕೆ ಸಿದ್ಧರಿರುತ್ತಾರೆ. ಆದ್ದರಿಂದ ಅನಂತರ ಅವರು ಪ್ರತೀಕಾರ ತರುವುದಿಲ್ಲ ಮತ್ತು ಪ್ರತೀಕಾರ ತೀರಿಸಿಕೊಳ್ಳುವುದಿಲ್ಲ ಮತ್ತು ಅನಂತರ ಅವರು ನ್ಯಾಯವನ್ನೇ ಪಾಲಿಸುತ್ತಾರೆ. ಮತ್ತು ಯುದ್ಧದಲ್ಲಿಯೂ ಕೂಡ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಕೆಲವಾರು ಶಿಷ್ಟಾಚಾರಗಳನ್ನು ಕೊಟ್ಟಿದ್ದರು. ಅದನ್ನು ಮೊದಲ ಯುದ್ಧದಲ್ಲೂ ಪಾಲಿಸಲಾಯಿತು, ಅನೇಕ ಯುದ್ಧಗಳಲ್ಲಿಯೂ ಪಾಲಿಸಲಾಯಿತು. ಉದಾಹರಣೆಗೆ, ಮರ ಕಡಿಯುವಂತಿಲ್ಲ ಮತ್ತು ಯಾವುದೇ ಹಿರಿಯರ ಮೇಲೆ ಆಕ್ರಮಣ ಮಾಡುವಂತಿಲ್ಲ, ಹಾಗೂ ಧಾರ್ಮಿಕ ಸ್ಥಳಗಳ ಮೇಲೆ ಆಕ್ರಮಣ ಮಾಡುವಂತಿಲ್ಲ ಮತ್ತು ಇತ್ಯಾದಿ ಮತ್ತು ಕೃಷಿ ಭೂಮಿ ಅದನ್ನು ನಾಶಪಡಿಸುವಂತಿಲ್ಲ ಇತ್ಯಾದಿ ಅತ್ಯಂತ ಸಕಾರಾತ್ಮಕವಾದ, ಅತ್ಯಂತ ನಾಗರಿಕತೆಯಿಂದ ಕೂಡಿದಂತಹ ಯುದ್ಧ ನೀತಿ. ಇದನ್ನು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಮಾಡಿ ತೋರಿಸಿದರು. ಮತ್ತು ಸೂರತುಲ್ ಅನ್ಫಾಲ್ನ 41ನೇ ಸೂಕ್ತ, ಅದರಲ್ಲಿ ಯುದ್ಧದ ಬಗ್ಗೆ ಏನು ಹೇಳಲಾಗಿದೆ ಅಂತ ಹೇಳಿದರೆ, ಯೌಮುಲ್ ಫುರ್ಖಾನ್, ಸತ್ಯ ಮಿಥ್ಯೆಗಳ ನಡುವೆ ವಿವೇಚನೆಯನ್ನು ಕಲ್ಪಿಸಿದಂತಹ ಯುದ್ಧ. ಈ ಮೂಲಕ ಸತ್ಯ ಯಾವುದು ಎಂಬುದು ಎಲ್ಲರಿಗೂ ತಿಳಿಯಿತು. 313 ಮಂದಿ ದುರ್ಬಲ ವ್ಯಕ್ತಿಗಳು 1000 ಮಂದಿ ಅತ್ಯಂತ ಪ್ರಬಲ ಮತ್ತು ಶಸ್ತ್ರಸಜ್ಜಿತವಾದ ವ್ಯಕ್ತಿಗಳ ವಿರುದ್ಧ ಜಯಗಳಿಸಬೇಕಾದರೆ ಖಂಡಿತವಾಗಿಯೂ ಇಸ್ಲಾಂ ಸತ್ಯವಾಗಿರಬಹುದು ಎಂಬುದನ್ನು ಅನೇಕರು ಮನಗಂಡರು. ಆ ಭಾವನೆ ವ್ಯಾಪಕವಾಗಿ ಹರಡಿತು. ಮತ್ತು ಯೌಮಲ್ ತಕಲ್ ಜಮ್ಆನ್, 2 ಸಮೂಹಗಳು ಪರಸ್ಪರ ಭೇಟಿಯಾದಂತಹ, ಎದುರುಗೊಂಡಂತಹ ಒಂದು ದಿನ ಎಂದು ಕೂಡ ಇದನ್ನು ಹೇಳಲಾಗುತ್ತದೆ. ಅನಂತರ ಈ ಯುದ್ಧ ಕೊನೆಗೊಂಡಾಗ ಸುತ್ತಮುತ್ತಲ ಅನೇಕ ಗೋತ್ರಗಳಿದ್ದವು. ಆ ಗೋತ್ರಗಳೆಲ್ಲರೂ ಕೂಡ ಮದೀನಾದೊಂದಿಗೆ ತಮ್ಮ ನಿಷ್ಠೆಯನ್ನು ತೋರಿಸಿದರು. ಆ ಮೂಲಕ ಮದೀನಾ ವಿಸ್ತರಣೆಗೊಂಡಿತು. ಮುಸ್ಲಿಮರು ದೊಡ್ಡ ಸಮೂಹವಾಗಿ ಬೆಳೆದರು, ಒಂದು ಶಕ್ತಿಯಾಗಿ ಬೆಳೆದರು. ಯಾಕೆಂತ ಹೇಳಿದರೆ, ಆಗಿನ ಕಾಲದಲ್ಲೂ ಈಗಿನ ಕಾಲದಲ್ಲೂ ಇದೆ, ಗೆದ್ದವರ ಬಾಲ ಹಿಡಿಯುವುದಂತ ಒಂದು ಇದೆಯಲ್ಲ. ಆದ್ದರಿಂದ ಮುಸ್ಲಿಮರು ಶಕ್ತರಾಗಿದ್ದಾರೆ ಅಂತ ಹೇಳುವಾಗ ಜನರೆಲ್ಲರೂ ಕೂಡ ಮುಸ್ಲಿಮರ ಪರವಾಗಿ ನಿಷ್ಠವಾಗಿ ನಿಲ್ಲಲಿಕ್ಕೆ ಸಿದ್ಧರಾದರು. ಆ ಮೂಲಕ ವಿಸ್ತರಣೆ ಆಯಿತು, ಅದರಿಂದ ಪ್ರಯೋಜನ ಆಯಿತು. ಆ ಮೂಲಕ ಇನ್ನೊಂದು ವಿಷಯ ಏನಾಗಿತ್ತು ಅಂತ ಹೇಳಿದರೆ, ಮದೀನಾದಲ್ಲಿ ಕೆಲವಾರು ಕಪಟ ವಿಶ್ವಾಸಿಗಳಿದ್ದರು. ಮುಸ್ಲಿಮರು ಪ್ರಬಲವಾಗುತ್ತಿದ್ದಾರೆ, ಅದರಿಂದ ನಾವು ಜೊತೆಗಿದ್ದೇವೆ ಎಂದು ಕಪಟ ವಿಶ್ವಾಸಿಗಳಾಗಿ ಅವರು ಬದುಕ್ತಾ ಇದ್ರು. ಅವರಿಗೂ ಕೂಡ ಗೊತ್ತಾಯಿತು, ಇದು ಕಪಟ ವಿಶ್ವಾಸ ಹೆಚ್ಚು ದಿನ ನಡೆಯುವುದಿಲ್ಲ ಎಂಬಂತಹ ಸಂದೇಶ ಹೋಯಿತು. ಮತ್ತು ಅಲ್ಲಾಹನು ತನ್ನ ಸಹಾಯದ ಮೂಲಕವೇ ಬದರ್ನಲ್ಲಿ ನಿಮಗೆ ಜಯವನ್ನು ತಂದುಕೊಟ್ಟಿದ್ದಾನೆ ಎಂಬಂತಹ ಮಾತು ಪವಿತ್ರ ಕುರ್ಆನ್ನಲ್ಲಿ ಸೂರತುಲ್ ಅನ್ಫಾಲ್ ಅಲ್ಲದೆ ಬೇರೆ ಕಡೆಗಳಲ್ಲಿಯೂ ಬಂದಿದೆ. ಉದಾಹರಣೆಗೆ ಸೂರತುಲ್ ಆಲ ಇಮ್ರಾನ್ 3ನೇ ಅಧ್ಯಾಯದ 120ನೇ
23ನೇ ಸೂಕ್ತದಲ್ಲಿ ಏನು ಹೇಳಲಾಗಿದೆ ಅಂತ ಹೇಳಿದರೆ, ವಲಕದ್ ನಸರಕುಮುಲ್ಲಾಹು ಬಿ ಬದರಿನ್ ವ ಅಂತುಮ್ ಅದಿಲ್ಲ, ನೀವಾದರೂ ಅತ್ಯಂತ ದುರ್ಬಲರಾಗಿದ್ದೀರಿ, ಅಂತಹ ಸಂದರ್ಭದಲ್ಲಿ ಬದ್ರಿ ಯುದ್ಧದಲ್ಲಿ ಅಲ್ಲಾಹನು ನಿಮಗೆ ಸಹಾಯ ಮಾಡಿದ್ದಾನೆ, ನಾವು ನಿಮಗೆ ಸಹಾಯ ಮಾಡಿದ್ದೇವೆ ಎಂದು ಅಲ್ಲಾಹನು ಹೇಳುತ್ತಾನೆ. ಆದ್ದರಿಂದ ಮುಸ್ಲಿಮರು ಅತ್ಯಂತ ದುರ್ಬಲರಾಗಿದ್ದರೂ ಕೂಡ ಅಲ್ಲಾಹನ ಸಹಾಯದಿಂದ ವಿಜಯಿಗಳಾಗಿ ಪ್ರಬಲರಾಗಿ ಹೊರಹೊಮ್ಮಿದರು. ಇದು ಅಲ್ಲಾಹನ ಸಹಾಯ ಎಂದು ಪವಿತ್ರ ಕುರ್ಆನ್ ನಮಗೆ ಹೇಳುತ್ತದೆ. ಅದೇ ರೀತಿಯಲ್ಲಿ ಆ ಸಂದರ್ಭದಲ್ಲಿ ನಡೆದಂತಹ ಒಂದು ಸ್ವಾರಸ್ಯಕರ ಘಟನೆಯನ್ನು ಕೂಡ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅಲ್ಲಿ ಅನೇಕರು ಯುದ್ಧ ನೋಡಲಿಕ್ಕೆ ಬಂದಿದ್ದರು. ಒಬ್ಬರು ಯುದ್ಧ ನೋಡಲಿಕ್ಕೆ ಬಂದಿದ್ದರು, ವಿಶೇಷವಾಗಿ ಮದೀನಾದಲ್ಲಿ ವಾಸಿಸುವಂತಹ, ಮದೀನಾದ ಮಧ್ಯದಲ್ಲಿ ವಾಸಿಸುವಂತಹ ಒಬ್ಬ ವ್ಯಕ್ತಿ ಅಲ್ಲಿ ಹತ್ತಿರ ಇದ್ದಂತಹ ಒಂದು ಉನ್ನತವಾದ ಪ್ರದೇಶಕ್ಕೆ ಹೋಗಿ ಯುದ್ಧ ಹೇಗೆ ನಡೆಯುತ್ತದೆ, ಎರಡು ಕಡೆ ಇದೆ, ಒಂದು ಮಕ್ಕದಿಂದ ಜನ ಬಂದಿದ್ದಾರೆ, ಮದೀನಾದಿಂದ ಜನ ಬಂದಿದ್ದಾರೆ, ಏನಾಗ್ತದೆ ಎಂಬ ಕುತೂಹಲದಿಂದ ಕುಳಿತಿದ್ದರು ಮತ್ತು ದೊಡ್ಡ ಯುದ್ಧ ನಡೆಯಬಹುದು ಎಂಬ ಸಿದ್ಧತೆಯೊಂದಿಗಿದ್ದರು. ಆದರೆ ಏನಾಯಿತು ಅಂತ ಹೇಳಿದರೆ, ಯುದ್ಧ ಆರಂಭಗೊಂಡ ತಕ್ಷಣ ಬಹಳ ಬೇಗ ಮುಸ್ಲಿಮರಿಗೆ ಜಯ ಲಭ್ಯ ಆಯಿತು. 1-1.5 ಗಂಟೆಯೊಳಗೆ ಯುದ್ಧ ಮುಗಿಯಿತು ಮತ್ತು ಮುಸ್ಲಿಮರು ವಿಜಯಿಗಳಾದರು. 70 ಮಂದಿ ಕೊಲ್ಲಲ್ಪಟ್ಟರು ಮುಸ್ಲಿಮೇತರರ ಕಡೆಯಿಂದ 70 ಮಂದಿ ಕೊಲ್ಲಲ್ಪಟ್ಟರು ಮತ್ತು 70 ಮಂದಿ ಸೆರೆಯಲ್ಲಿ ಹಿಡಿಯಲ್ಪಟ್ಟರು. ಮುಸ್ಲಿಮರಲ್ಲಿಯೂ ಕೂಡ 14 ಮಂದಿ ಹುತಾತ್ಮರಾದರು. ಒಟ್ಟಿನಲ್ಲಿ ಬಾಕಿ ಉಳಿದವರು 70 ಮಂದಿ ಸೆರೆ ಹಿಡಿಯಲ್ಪಟ್ಟ ನಂತರ, 70 ಮಂದಿ ಕೊಲ್ಲಲ್ಪಟ್ಟ ನಂತರ ಉಳಿದವರೆಲ್ಲರೂ ಕೂಡ ಅಲ್ಲಿಂದ ಜಾಗ ಖಾಲಿ ಮಾಡಿದರು, ಕಾಲ್ಕಿತ್ತರು ಅಂತ ಹೇಳ್ಬೋದು. ಆಗ ನೋಡ್ತಾ ಇದ್ದಂತಹ ಒಬ್ಬ ವ್ಯಕ್ತಿ ತನ್ನ ಮನಸ್ಸಿನಲ್ಲೇ ಹೇಳಿದರು, ಏನಂತ ಹೇಳಿದರೆ, ವಲ್ಲಾಹಿ ಮಾ ರಅಯ್ತುಕಲ್ ಯೌಮಿ ಅಜಬ ಫರ್ರು ಕನ್ನಿಸಾ, ಇವತ್ತು ನಾನು ನಿಜವಾಗಿಯೂ ಕೂಡ ಬಹಳ ಆಶ್ಚರ್ಯಚಕಿತವಾದಂತಹ ಒಂದು ಘಟನೆಯನ್ನು ನೋಡಿದ್ದೇನೆ. ಅದೇನಂತ ಹೇಳಿದರೆ, ಮಕ್ಕಾದ ಜನರು ಮಹಿಳೆಯರು ಓಡಿ ಹೋದ್ರಲ್ಲ ಅಂತ ಹೇಳಿ ಮನಸ್ಸಿನಲ್ಲಿಯೇ ಹೇಳಿಕೊಂಡರು. ಮತ್ತು ಅನಂತರ ಅವರು ಯುದ್ಧ ನೋಡಿ ಅಲ್ಲಿಂದ ಹೋದರು. ಅವರಿಗೆ ಆಶ್ಚರ್ಯ ಆಯಿತು. ಆನಂತರ ಕೆಲವಾರು ವರ್ಷಗಳ ನಂತರ ಅವರಿಗೆ ಮದೀನಾಕ್ಕೆ ಹೋಗಬೇಕು. ಆಗ ಇಸ್ಲಾಂ ಪ್ರಬಲವಾಗಿತ್ತು. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರನ್ನು ಕಂಡಾಗ ಕೇಳಿದರು. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ಕೆಲವೊಮ್ಮೆ ದಿವ್ಯ ಮಾರ್ಗದರ್ಶನ ಕೊಡಲಾಗ್ತಾ ಇತ್ತು. ಆ ಮೂಲಕ ಅನೇಕ ವಿಷಯಗಳು ಅವರಿಗೆ ತಿಳಿತಾ ಇತ್ತು. ಆಗ ವ್ಯಕ್ತಿಯನ್ನು ಕಂಡಾಗ ಅವರಿಗೆ ಪ್ರಾಯಶಃ ದಿವ್ಯ ಮಾರ್ಗದರ್ಶನ ಲಭ್ಯವಾಗಿರ್ಬೋದು. ಆಗ ಅವರು ಕೇಳಿದರು, ನೀವು ಬದರ್ ಯುದ್ಧದಲ್ಲಿದ್ದೀರಾ, ದೂರದಲ್ಲಿ ಕುಳಿತುಕೊಂಡು ನೋಡ್ತಾ ಇದ್ದೀರಾ? ಅವರು ಹೇಳಿದರು, ಹೌದು. ಮನಸ್ಸಿನಲ್ಲಿ ನೀವು ಏನು ಹೇಳಿದಿರಿ? ಆಗ ಅವರಿಗೆ ಏನೂ ಹೇಳಲಿಲ್ಲ ಅಂತ ಹೇಳಿದರು. ಆಗ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರು ಹೇಳಿದರು, ವಲ್ಲಾಹಿ ಮಾ ರಅಯ್ತುಕಲ್ ಯೌಮಿ ಅಜಬ ಫರ್ರು ಕನ್ನಿಸಾ ಎಂದು ನೀವು ಮನಸ್ಸಿನಲ್ಲಿ ಹೇಳಿಕೊಳ್ಳಲಿಲ್ಲವೇ? ನಾನು ಎಂತಹ ಒಂದು ಆಶ್ಚರ್ಯಕರವಾದ ಘಟನೆಯನ್ನು ನನ್ನ ಕಣ್ಣಿನಲ್ಲಿ ನೋಡ್ತಾ ಇದ್ದೇನೆ. ಈ ಮಕ್ಕಾದ ಜನರೆಲ್ಲ ಮಹಿಳೆಯರ ಹಾಗೆ ಓಡಿ ಹೋದ್ರಲ್ಲ ಅಂತ ನೀವು ಹೇಳಲಿಲ್ವಾ ಎಂದು ಹೇಳಿದಾಗ ಅವರಿಗೆ ಆಶ್ಚರ್ಯ ಆಯಿತು. ನಾನು ಒಬ್ಬನೇ ಕುಳಿತುಕೊಂಡಿದ್ದೆ ಮತ್ತು ಈ ವಿಷಯವನ್ನು ಯಾರೊಂದಿಗೂ ಹಂಚಿಕೊಳ್ಳಿಲ್ಲ, ಮನಸ್ಸಿನಲ್ಲೇ ಹೇಳಿದ್ದೆ. ಆದ್ದರಿಂದ ಈ ವಿಷಯ ಒಬ್ಬ ವ್ಯಕ್ತಿಗೆ ಗೊತ್ತಾಗುತ್ತದೆ ಅಂತ ಹೇಳಿದರೆ ಖಂಡಿತವಾಗಿಯೂ ಅವರು ಪ್ರವಾದಿಯಾಗಿರಬೇಕು ಎಂದು ಹೇಳಿ ಆ ತಕ್ಷಣ ಲಾ ಇಲಾಹ ಇಲ್ಲಲ್ಲಾಹ್ ಮುಹಮ್ಮದ್ ರಸೂಲುಲ್ಲಾಹ್ ಎಂದು ಹೇಳಿ ಅವರು ಇಸ್ಲಾಂ ಸ್ವೀಕಾರ ಮಾಡಿದರು. ಇದರಿಂದ ನಮಗೆ ಈ ಸತ್ಯಮಿಥ್ಯೆಗಳ ವಿವೇಚಕವಾಗಿ ಈ ಯುದ್ಧ ಹೇಗೆ ಹೊರಹೊಮ್ಮಿತು ಎಂದು ಕೂಡ ವ್ಯಕ್ತವಾಗುತ್ತದೆ ಮತ್ತು ಇಸ್ಲಾಮಿನ ಸತ್ಯತೆಯ ಬಗ್ಗೆ ನಮಗೆ ಅತ್ಯಂತ ಸ್ಪಷ್ಟವಾದ ಸಂದೇಶ ಸಿಗ್ತದೆ. ಇದರಲ್ಲಿ ಈ ಕಾಲಕ್ಕೆ ನಾವು ತಿಳಿಯಬೇಕಾದಂತಹ ಮತ್ತೊಂದು ವಿಷಯ ಅಂತ ಹೇಳಿದರೆ, ಅಲಿ ಬಿನ್ ಅಬಿ ತಾಲಿಬ್ರಂತಹ ಮತ್ತು ಮುಆದ್ ಬಿನ್ ಅಮರ್ರಂತಹ ಅನೇಕ ಯುವಕರು ಬದರ್ ಯುದ್ಧದಲ್ಲಿ ಭಾಗವಹಿಸಿದ್ದರು. ಬದರ್ ಯುದ್ಧದಲ್ಲಿ ಯುವಕರು ಬಹಳ ದೊಡ್ಡ ಪಾತ್ರ ವಹಿಸಿದ್ದರು. ಇವತ್ತಿನ ಕಾಲದಲ್ಲಿಯೂ ಕೂಡ ಜನ್-ಝಿ ಅಂತ ಹೇಳ್ತಾರೆ. ಆ ಜನ್-ಝಿ ಅಂತ ಹೇಳಿದರೆ ಯುವ ಸಮೂಹದ ಮೂಲಕ ಯಾವ ರೀತಿ ಬದಲಾವಣೆಗಳು ಜಗತ್ತಿನಲ್ಲಿ ಆಗ್ತಾ ಇದೆ ಎಂಬುದನ್ನು ನಾವು ನೋಡ್ತಾ ಇದ್ದೇವೆ. ನಮ್ಮ ಭಾರತ ದೇಶದಲ್ಲಿಯೂ ಕೂಡ ಇತ್ತೀಚೆಗೆ ಕೆಲವರು ಒಂದು ಯುವಕ ಸೇರಿ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಹೇಳಿ ಒಂದು ಪಕ್ಷವನ್ನು ಕಟ್ಟಿದಾಗ ಅದಕ್ಕೆ ಅದರ ಹಿಂಬಾಲಕರು ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಅಥವಾ ಲಕ್ಷಗಟ್ಟಲೆ ಮಿಲಿಯನ್ ಗಟ್ಟಲೆ ಹಿಂಬಾಲಕರು 2 ದಿನಗಳಲ್ಲಿ 4 ದಿನಗಳಲ್ಲಿ ಆದರು. ಇದು ಕೂಡ ಯುವಕರ ಮೂಲಕ ಬದಲಾವಣೆ ಹೇಗೆ ಬರ್ತದೆ ಎಂಬುದು ಈ ಕಾಲದಲ್ಲಿ ನಾವು ನೋಡ್ತಾ ಇರುವಂಥದ್ದು. ಆ ಕಾಲದಲ್ಲಿಯೂ ಕೂಡ ಬದರ್ ಯುದ್ಧ ಎಂಬುದು ಮೊದಲ ಜನ್-ಝಿಯ ಒಂದು ವಿಜಯವಾಗಿತ್ತು. ಅದರಲ್ಲಿ ಗರಿಷ್ಠ ಸಂಖ್ಯೆಯ ಜನ ಯುವಕರಾಗಿದ್ದರು ಮತ್ತು ಆ ಯುವ ಸಮೂಹದ ದೊಡ್ಡ ಪಾತ್ರ ಬದರ್ ಯುದ್ಧದಲ್ಲಿತ್ತು. ಆ ಮೂಲಕ ಬದರ್ ಯುದ್ಧ ದೊಡ್ಡ ವಿಜಯವಾಗಿ ಪರ್ಯವಸಾನಗೊಂಡಿತು. ಅದೇ ರೀತಿಯಲ್ಲಿ ಅದರಲ್ಲಿ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಯುದ್ಧ ಅಲ್ಲಾಹನ ಕಡೆಯಿಂದ ಸಹಾಯದ ಮೂಲಕ ನಡೆಯುತ್ತದೆ ಎಂದು ಗೊತ್ತಿದ್ದರೂ ಕೂಡ ಸಮಾಲೋಚನೆ ಮಾಡಿದರು ಮತ್ತು
ಅತ್ಯಂತ ಹೆಚ್ಚು ಸಿದ್ಧತೆ ನಡೆಸಿದರು ಮತ್ತು ಅನ್ಸಾರ್ ಮತ್ತು ಮುಹಾಜಿರ್ಗಳನ್ನು ಒಂದೆಡೆ ಸೇರಿಸಿದರು ಮತ್ತು ರಣರಂಗಕ್ಕೆ ಇಳಿದರು. ಅದೆಲ್ಲವನ್ನು ಮಾಡಿದ ನಂತರವೇ ಜಯ ಪ್ರಾಪ್ತವಾಯಿತು. ಆದ್ದರಿಂದ ಈ ಮೂಲಕ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಮಗೆ ಒಂದು ದೊಡ್ಡ ಪಾಠವನ್ನು ಕೊಟ್ಟಿದ್ದಾರೆ. ಆ ಪಾಠ ಯಾವುದು ಅಂತ ಹೇಳಿದರೆ, ದೇವ ಸಹಾಯದ ಮೂಲಕವೇ ನಿಜವಾಗಿ ಯುದ್ಧದಲ್ಲಿ ಅಥವಾ ಯಾವುದೇ ವಿಷಯದಲ್ಲಿ ನಮಗೆ ಜಯ ಲಭ್ಯವಾಗುತ್ತದೆ. ಆದರೆ ದೇವ ಸಹಾಯ ಬೇಕಾದರೆ ಅದಕ್ಕೆ ಬೇಕಾಗಿರುವುದು ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಯಾವ ನಾಯಕತ್ವವನ್ನು ಪ್ರದರ್ಶಿಸಿದರೋ ಅಂತಹ ನಾಯಕತ್ವದ ಗುಣಗಳು ಮತ್ತು ಅಂತಹ ನಾಯಕತ್ವ, ಅದೇ ರೀತಿಯಲ್ಲಿ ಯೋಜನೆಯೊಂದಿಗೆ ಕೆಲಸ ಮಾಡಬೇಕಾಗಿರುವುದರ ಪ್ರಾಮುಖ್ಯ ಅದು ನಮ್ಮ ಮುಂದೆ ಇರಬೇಕು. ಒಗ್ಗಟ್ಟು ಇರಬೇಕು. ಅದೇ ರೀತಿಯಲ್ಲಿ ರಂಗ ಪ್ರವೇಶ ಮಾಡಬೇಕು. ವ್ಯಕ್ತಿಗಳು ಅತ್ಯಂತ ಕಡಿಮೆ ಸಿದ್ಧತೆ ಇದ್ದರೂ ಕೂಡ ಕಡಿಮೆ ಸಿದ್ಧತೆ ಇದೆ ಅಂತ ಹೇಳಿ ಮನೆಯಲ್ಲಿ ಕುಳಿತುಕೊಳ್ಳಿಲ್ಲ, ಬದಲಾಗಿ ಹೋರಾಟಕ್ಕೆ ಅಣಿಯಾದರು, ರಂಗ ಪ್ರವೇಶ ಮಾಡಿದರು ಮತ್ತು ಅಲ್ಲಾಹನ ಮೇಲೆ ಭರವಸೆ ಇಟ್ಟರು. ನಮ್ಮ ಭರವಸೆ ಅಲ್ಲಾಹನ ಮೇಲೆ ಇರಬೇಕು. ಮತ್ತು ಕೊನೆಯದಾಗಿ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅಲ್ಲಾಹನಿಗೆ ಮೊರೆ ಇಟ್ಟು ಪ್ರಾರ್ಥನೆ ಮಾಡಿದರು, ಬಹಳ ದೀರ್ಘವಾದ ಪ್ರಾರ್ಥನೆ ಮಾಡಿದರು. ಈ ಮೂಲಕ ನಮಗೆ ಅಲ್ಲಾಹನು ಕೊಟ್ಟಂಥ ಒಂದು ಪಾಠ ಏನು ಅಂತ ಹೇಳಿದರೆ, ಸಂಖ್ಯಾಬಲ ಮತ್ತು ಜನಬಲಕ್ಕಿಂತ ಮತ್ತು ಸಶಸ್ತ್ರವಾದ ಬಲಕ್ಕಿಂತ ಮುಖ್ಯವಾದ್ದು ಅಲ್ಲಾಹನ ಸಹಾಯ, ಮತ್ತು ಆ ಸಹಾಯ ಬಂದಾಗ ವಿಜಯ ಈ ಕಾಲದಲ್ಲಿಯೂ ಎಲ್ಲ ಕಾಲಗಳಲ್ಲಿ ಲಭ್ಯವಾಗುತ್ತದೆ ಎಂಬಂತಹ ದೊಡ್ಡ ಪಾಠ ನಮಗೆ ಈ ಬದರ್ ಯುದ್ಧದಲ್ಲಿದೆ. ದೇವನು ಅದನ್ನು ಪಾಲಿಸಿ ಅದರಿಂದ ಪಾಠ ಪಡೆಯುವಂತಹ ಸೌಭಾಗ್ಯವನ್ನು ನಮಗೆ ನೀಡಲಿ. ಮುಂದಿನ ಶೀರ್ಷಿಕೆಯಲ್ಲಿ ನಾವು ಮತ್ತಷ್ಟು ಕಲಿಯೋಣ. ಸರ್ವಸ್ತುತಿ ಸರ್ವಲೋಕದ ಒಡೆಯನಿಗೆ ಮೀಸಲು.